श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरे परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 4ನೇ ಅಧ್ಯಾಯದ 31ನೇ ಶ್ಲೋಕ. ಅಥಾತ್ಮಜಾಭ್ಯಾಂ ಸಹಿತ ಸಭಾರ್ಯೋ ಯಯೌ ಗಜಸ್ಯಂದನಪತ್ತಿಯುಕ್ತಯ ಸ್ವಸೇನಯಾಗ್ರೇ ಪ್ರಣಿಧಾಯ ಧಾತೃಜಂ ವಸಿಷ್ಠಮಾಶ್ವೇವ ಸಯತ್ರ ಮೈಥಿಲಃ. ನಿನ್ನೆ ದಿವಸ ನೋಡಿದಂತೆ ಸೀತಾಮಾತೆ ರಾಮಚಂದ್ರನ ಕೊರಳಲ್ಲಿ ಹಾರವನ್ನಾಕಿ ಪಕ್ಕದಲ್ಲಿ ನಿಂತರು. ಲಕ್ಷ್ಮೀನಾರಾಯಣನನ್ನು ನೋಡಿದ ಹಾಗೆ ಇತ್ತು ಅಂತ ನೋಡಿದ್ದೀವಿ. ತದನಂತರ ರಾಜ ದಶರಥನು ಸ್ವಪುತ್ರಾಭ್ಯಾಂ, ಭರತ ಲಕ್ಷ್ಮಣರು ಶತ್ರುಘ್ನ ಎಲ್ಲರಿಂದಲೂ ಮತ್ತು ಪತ್ನಿಯಾದ ಕೌಸಲ್ಯ, ಕೈಕೇಯಿ, ಸುಭದ್ರ ಇವರಿಂದಲೂ ಕೂಡ ಸಹಿತವಾಗಿ ಗಜಸ್ಯಂದನ ಪತ್ತಿಯುಕ್ತಯ ಅಂತ ಅಂದ್ರೆ ಚತುರಂಗ ಸೈನ್ಯ, ಗಜ, ರಥ, ಕಾಲಾಳುಗಳು, ಕುದುರೆಗಳು ಹಾಗೆ ಅಂತ ಇವುಗಳಿಂದ ಕೂಡಿದ ಸೈನ್ಯವನ್ನ ರಥ ಗಜ ತುರಗ ಕಾಲಾಳುಗಳು ಅಂತ ಆ ಸೈನ್ಯ ಸಹಿತವಾಗಿ ವಸಿಷ್ಠಂ ಅಗ್ರೇ ಪ್ರಣಿಧಾಯ, ಬ್ರಹ್ಮದೇವರ ಮಗನಾದ ವಸಿಷ್ಠ ಮಹರ್ಷಿಗಳನ್ನ ಮುಂದೆ ಇಟ್ಟುಕೊಂಡು ಶೀಘ್ರಮೇವ ಯತ್ರ ಮಿಥಿಲಾಪತಿ ಜನಕಃ ಆಸೀತ್ ತತ್ರ ಜಗಾಮ ಯತ್ರ ಮೈಥಿಲಃ ಯಯೌ. ಜನಕ ಮಹಾರಾಜನ ದೇಶಕ್ಕೆ ದಶರಥ ಅವರು ಕುಟುಂಬ ಪರಿವಾರ ಸಹಿತವಾಗಿ ಅಲ್ಲಿಗೆ ಹೋದರು ಅಂತ ಅರ್ಥ. ಸಮೈಥಿಲೇನಾತಿತರಾಂ ಸಮರ್ಚಿತೋ ವಿವಾಹಯಾಮಾಸ ಸುತಂ ಮುದಂಭರಃ ಪುರೋಹಿತೋ ಗಾದಿಸುತೋನುಮೋದಿತೋ ಜುಹಾವವನ್ನಿಂ ವಿಧಿನಾ ವಸಿಷ್ಠಃ. ಮೈಥಿಲೇನ ಅತಿತರಾಂ ಸಮರ್ಚಿತಃ, ಅಲ್ಲಿ ಬಂದ ದಶರಥ ಮತ್ತು ಅವರ ಪರಿವಾರ ಎಲ್ಲರನ್ನೂ ಕೂಡ ಚೆನ್ನಾಗಿ ಗೌರವದಿಂದ ಸತ್ಕಾರವನ್ನು ಮಾಡಿದರು ಜನಕ ಮಹಾರಾಜ. ತದನಂತರ ದಶರಥ ಮಹಾರಾಜನು ಸ್ವಪುತ್ರಸ್ಯ ರಾಮಸ್ಯ, ತನ್ನ ಮಗನಾದ ರಾಮನ ವಿವಾಹವನ್ನು ಮಾಡಿದರು. ಸುತಂ ವಿವಾಹಯಾಮಾಸ, ಹಾಗೆ ಹೇಗೆ ಮಾಡಿದರು? ವಿಶ್ವಾಮಿತ್ರೇನ ಅನುಮತಃ, ವಿಶ್ವಾಮಿತ್ರರ ಗಾದಿಸುತ ಅಂತ ಇದು ನೋಡಿ, ಗಾದಿಸುತಾನು ಮೋದಿತಃ. ಗಾದಿಯ ಮಗ ಅಂದ್ರೆ ವಿಶ್ವಾಮಿತ್ರರು, ಅವರಿಂದ ಅವರ ಅನುಮತಿಯನ್ನ ಪಡೆದು ಪುರೋಹಿತ ವಸಿಷ್ಠ, ಕುಲಗುರುಗಳಾದ ಪುರೋಹಿತರಾದ ಆ ವಸಿಷ್ಠರು ವಿಧಿನಾ ಅಂದರೆ ಯಥಾಶಾಸ್ತ್ರಂ ಅಂತ ಅರ್ಥ. ವಿವಾಹ ಪ್ರಯೋಗ ಅಂತ ಇದೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಹೇಗೆ ವಿವಾಹ ಕ್ರಮವನ್ನು ಮಾಡಬೇಕು ಅಂತ. ಆ ಯಥಾಶಾಸ್ತ್ರಂ ಬನ್ನಿಂ ಜುಹಾವ, ಅಗ್ನಿಯಲ್ಲಿ ಹೋಮವನ್ನ ಮಾಡಿದರು ಹಾಗೆ ಅಂತ. ಸದಾ ವಿಮಾನಾಬಲಿಭಿರ್ನಭಸ್ಥಲಂ ದಿದೃಕ್ಷತಾಂ ಸಂಕುಲಮಾಸನಾಕಿನಾಂ ಸುರಾನಕಾದಂಧಭಯೋ ವಿನೇದಿರೇ ಜಗುಶ್ಚ ಗಂಧರ್ವವರ ಸಹಸ್ರಶಃ. ಆ ಸಂದರ್ಭದಲ್ಲಿ ತದಾ ದಿದೃಕ್ಷತಾಂ ನಾಕಿನಾಂ ವಿಮಾನಾಬಲಿಭಿಹಿ ನಭಸ್ಥಲಂ ಸಂಕುಲಂ ಆಸ, ಆ ವಿವಾಹ ಉತ್ಸವವನ್ನ ರಾಮಸೀತೆಯರ ವಿವಾಹವನ್ನು ನೋಡಬೇಕು ಅಂತ ಹೇಳಿ ದ್ರಷ್ಟುಂ ಉತ್ಸುಕಾನಾಂ ದೇವಾನಾಂ, ನೋಡ್ಬೇಕು ಅಂದ್ರೆ ದೇವತೆಗಳಿಗೆ ಭಾರಿ ಕುತೂಹಲ ಅಂತ. ಅದರಿಂದ ವಿಮಾನ ಸಮೂಹ ಆಕಾಶದಲ್ಲಿ ಎಲ್ಲಿ ನೋಡಿದರೂ ಅಲ್ಲಿ ವಿಮಾನ, ಟ್ರಾಫಿಕ್ ಜಾಮ್ ಆಯ್ತು ಅಂತ ಹೇಳ್ತಾರೆ ಒಂದು ರೀತಿಯಲ್ಲಿ. ವಿಮಾನ ಸಮೂಹೈಹಿ ಗಗನಂ ನಿರಂತರಂ ವ್ಯಾಪ್ತಂ, ನಿರಂತರ ವ್ಯಾಪ್ತವಾಗಿ ಇತ್ತಂತೆ. ಅಷ್ಟು ಜನರು ಬಂದು ಹೋಗಿದ್ದಾರೆ ದೇವತೆಗಳು ಹಾಗೆ ಅಂತ. ದೇವಾನ ದುಂದುಭ್ಯಾದೀನಿ ವಾದ್ಯಾನಿ ನಿನದುಹು, ದೇವತೆಗಳ ದುಂದುಬಿ ಮೊದಲಾದ ವಾದ್ಯಗಳು ಮೊಳಗಿದವು ಹಾಗೆ ಅಂತ. ಸಹಸ್ರಶಃ ಶ್ರೇಷ್ಠ ಗಂಧರ್ವಾಹ ಮಂಗಳಗಾನಾನಿ ಜಗುಹು, ಸಹಸ್ರಶಃ ಜಗುಹು ಅಂತ ಇದೆ. ಗಂಧರ್ವ ವರಾಹ, ಗಂಧರ್ವ ಶ್ರೇಷ್ಠರು ಸಾವಿರಾರು ಜನರು ಅವರು ಮಂಗಳ ಪದ್ಯಗಳನ್ನ ಹಾಡ್ತಾ ಇದ್ದರು ಹಾಗೆ.
ವಿಜಾನಮಾನ ಜಗತಾಂ ಹಿಮಾತರಂ ಪುರಾರ್ಥಿತುಂ ನಾಯಯುರತ್ರ ದೇವತಾಃ ತದಾ ತು ರಾಮಂ ರಮಯಾಯುತಂ ಪ್ರಭುಂ ದಿದೃಕ್ಷವಶ್ಚಕ್ರುರಲಂ ನಭಸ್ಥಲಂ. ಇಲ್ಲಿ ಒಂದು ಮುಖ್ಯ ಪ್ರಮೇಯವನ್ನ ಆಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ. ಸೀತೆ ಜಗನ್ಮಾತೆ ಅಂತ ದೇವತೆಗಳಿಗೆ ಗೊತ್ತಿತ್ತಂತೆ. ಅದಕ್ಕೆ ಸ್ವಯಂವರ ಘೋಷಣೆ ಮಾಡಿದಾಗ ಜನಕ ಮಹಾರಾಜ ದೇವತೆಗಳು ಯಾರು ಬಂದೇ ಇಲ್ಲವಂತೆ. ಪುರಾ ಜಗತಾಮಾತರಂ ವಿಜಾನಮಾನಾಹ ದೇವತಾಹ, ಇವರು ಯಾರೋ ಸಾಮಾನ್ಯರಲ್ಲ, ಜಗತ್ತಿನ ಮಾತೆ ಇವರು, ಜಗನ್ಮಾತೆ ಇವರು, ಹಾಗೆ ಅಂತ ಹೇಳಿ ಆ ಜನಕ ಮಹಾರಾಜ ಮಾಡಿದ ಆ ಒಂದು ಸ್ವಯಂವರಕ್ಕೆ ದೇವತೆಗಳು ಬಂದೇ ಇಲ್ಲ. ಅದರಿಂದ ಈಗ ಬಂದರು ಹಾಗೆ ಅಂತ, ಅಂದ್ರೆ ಮದುವೆಯನ್ನು ನೋಡೋದಕ್ಕೆ ಬಂದರು ಹಾಗೆ ಅಂತ. ಅರ್ಥಿತುಂ ನ ಆಯಯುಹು ತದಾತು ರಮಯಾಮ್ಯುತಂ ಪ್ರಭುಂ ರಾಮಂ ದಿದೃಕ್ಷವಃ ನಭಸ್ಥಲ ಮಲಂ ಚಕ್ರ. ಈಗಾದರೂ ರಾಮನ ಜೊತೆಗೆ ವಿವಾಹ ಆದ ಮೇಲೆ ಅವರನ್ನ ನೋಡುವುದಕ್ಕಾಗಿ ದೇವತೆಗಳು ಈಗ ಬಂದರು ಹಾಗೆ ಅಂತ. ಅದರಿಂದ ಮೊದಲು ಯಾಕೆ ಬಂದಿಲ್ಲ ಹಾಗೆಂಬ ಒಂದು ಪ್ರಶ್ನೆ, ಅದಕ್ಕೆ ಆಚಾರ್ಯರು ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಹಾಗೆ. ಯಥಾ ಪುರಾ ಸಾಗರಜ ಸ್ವಯಂವರೇ ಸುಮಾನಸಾನಾಂ ಅಭವತ್ ಸಮಾಗಮಃ ತದಾ ಹ್ಯಭೂ ಸರ್ವದಿವೌಕಸಾಂ ತದಾ ತಥಾ ಮುನೀನಾಂ ಸಹ ಭೂಭೃತಾಂ ಭುವಿ. ಹಿಂದೆ ಲಕ್ಷ್ಮಿಯ ಪ್ರಾದುರ್ಭಾವ ಸಮುದ್ರ ಮಥನ ಆದಾಗ ಆಯ್ತು. ಸಮುದ್ರ ಮಥನ ಮಾಡುವಾಗ ಪರಮಾತ್ಮ ಅಜಿತನಾಮಕನಾಗಿ ಇದ್ದ, ಲಕ್ಷ್ಮೀದೇವಿಯ ಪ್ರಾದುರ್ಭಾವ ಆಯಿತು. ಅವರಿಬ್ಬರಿಗೂ ಕೂಡ ಲಕ್ಷ್ಮಿ ಮತ್ತು ಅಜಿತನಾಮಕ ಪರಮಾತ್ಮನಿಗೆ ವರುಣದೇವರು ವಿವಾಹವನ್ನ ಮಾಡಿಸಿದರು ಹಾಗೆ ಅಂತ ಹಿಂದೆ ಬಂದಿತ್ತು. ಆ ಸಂದರ್ಭದಲ್ಲೂ ಕೂಡ ಎಲ್ಲಾ ದೇವತೆಗಳು ಸೇರಿದರಂತೆ. ಹೇಗೋ ಅದೇ ರೀತಿಯಾಗಿ ಸಾಗರಜಾ ಸ್ವಯಂವರೆ, ಇದೇ ಲಕ್ಷ್ಮಿಯೇ ಸಾಗರದಲ್ಲಿ ಮೊದಲು ಹುಟ್ಟಿದ್ರು. ಆ ಸಂದರ್ಭದಲ್ಲಿ ಸುಮಾನಸಾನಾಂ ಸಮಾಗಮಃ ಅಭವತ್, ದೇವತೆಗಳ ಸಮಾಗಮ, ಎಲ್ಲ ದೇವತೆಗಳು ಆ ಸಂದರ್ಭ ಆ ವಿವಾಹಕ್ಕೂ ಬಂದಿದ್ರು. ಹೇಗೋ ಅದೇ ತರ ಸರ್ವವಿಭೌಕಸಾಂ ತಥಾ ಭುವಿ ಭೂಭೃತಾಂ ಸಹ ಮುನೀನಾಂ ಸಮಾಗಮಃ ಅಭೂತ್. ಭೂಮಿಯಲ್ಲಿ ಈ ಒಂದು ಸಂದರ್ಭದಲ್ಲಿ, ಅಂದ್ರೆ ಸೀತಾರಾಮರ ವಿವಾಹದ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಮತ್ತು ಮುನಿಗಳು ಅವರ ಸಮಾಗಮವು ಕೂಡ ಆಯಿತು ಹಾಗೆ ಅಂತ ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.